ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ಸೊ ಪ್ರತಿಯೊಬ್ಬ ರೈತರಿಗೂ ಕೂಡ ಪಶುಸಂಗೋಪನೆಯನ್ನ ಮಾಡ್ತಾರಂತಂದ್ರೆ ಮೇಜರ್ ಆಗಿ ಬರುವಂಥ ಸಮಸ್ಯೆ ಏನಪ್ಪಾ ಹೇಳಿ, ಮೇವಿನ ಸಮಸ್ಯೆ. ಸೊ ಮೇವಿನ ಸಮಸ್ಯೆ ಒಂದು ಸಾಲ್ವ್ ಆದರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆದಂಗೆ ಅಂತ ಹೇಳ್ತಾರೆ. ಮೇವಿನ ಸಮಸ್ಯೆ ಸಾಲ್ವ್ ಆಗಬೇಕು ಅಂತಂದ್ರೆ ಈ ರೀತಿಯಾದಂಥ ಹೈಡ್ರೋಫೋನಿಕ್ ಕೃಷಿಯನ್ನ ಮಾಡೋದ್ರಿಂತಂದ್ರೆ ನಿಮಗೆ ಬೆಸ್ಟ್ ಸ್ನೇಹಿತರೆ. ಇದರಲ್ಲಿ ನಿಮಗೆ ಖರ್ಚು ಕಡಿಮೆ ಬರುತ್ತೆ, ನೀರು ಕೂಡ ಕಡಿಮೆ. ಜೊತೆಗೆ ಇವತ್ತು ನಾನು ನಿಮಗೆ ಸೋಲಾರ್ ಥ್ರೂ ಹೈಡ್ರೋಫೋನಿಕ್ ಕೃಷಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಯಾಕಂತಂದರೆ ಇದರಲ್ಲಿ ನಿಮಗೆ ಎಲೆಕ್ಟ್ರಿಸಿಟಿ ಕೂಡ ಬರೋದಿಲ್ಲ. ಅಂದರೆ ಕಂಪ್ಲೀಟ್ ಆಗಿ ಕಡಿಮೆ ಖರ್ಚಲ್ಲಿ ನೀವು ನಿಮ್ಮ ಒಂದು ಮೇವಿನ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೊಳ್ಬೋದು. ಇವತ್ತು ನಾನು ಬಂದಿರೋದು ಮಧುಗಿರಿ ತಾಲೂಕಿನ ಕಾರ್ಪೇನಹಳ್ಳಿ ಗ್ರಾಮಕ್ಕೆ. ಇಲ್ಲಿ ನಿಮಗೆ ಉಮೇಶ್ ಅನ್ನೋರನ್ನ ಪರಿಚಯಿಸ್ತೀನಿ. ಸೊ ಇವರು ಕೇವಲ ಈ ರೀತಿಯಾದಂಥ ಅಂದರೆ ಇಲ್ಲಿರುವಂಥದ್ದು 4x4 ಜಾಗ ಅಷ್ಟೇ. ಸೊ ಇವರ ಒಂದು ಮೇವಿನ ಸಮಸ್ಯೆ ಎಲ್ಲ ಕೂಡ ಸಾಲ್ವ್ ಆಗಿದೆ. ಹಾಗಾದರೆ ಹೈಡ್ರೋಫೋನಿಕ್ ಕೃಷಿಯನ್ನು ಹೇಗೆ ಮಾಡಬೇಕು, ಸೋಲಾರ್ ಥ್ರೂ ನಾವು ಹೈಡ್ರೋಫೋನಿಕ್ ಕೃಷಿಯನ್ನು ಮಾಡೋದ್ರಿಂದ ಏನೇನು ಬೆನಿಫಿಟ್ ಇದೆ, ಇವೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ಉಮೇಶ್ ಅವರು ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಅವರನ್ನ ವೆಲ್ಕಮ್ ಮಾಡೋಣ, ಬನ್ನಿ ಸರ್. ನಮಸ್ತೆ, ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಮೇಡಮ್. ಓಕೆ ಸರ್, ಈಗ ನಾನು ಕೇಳ್ಪಟ್ಟೆ ನೀವು ಕುರಿ ಸಾಕಾಣಿಕೆ ಜೊತೆಗೆ ಈಗ ಅವುಗಳಿಗೆ ಮೇವಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಹೈಡ್ರೋಫೋನಿಕ್ ಕೃಷಿಯನ್ನು ಸ್ಟಾರ್ಟ್ ಮಾಡಿದ್ದೀರಾ ಅಂತ. ಸೊ ಹೈಡ್ರೋಫೋನಿಕ್ ಕೃಷಿ ಯಾಕೆ ಸ್ಟಾರ್ಟ್ ಮಾಡೋದ್ರಿ ಅಂತ ಕೇಳೋ ಮೊದಲು ಮುಂಚೆ ಏನು ಮಾಡ್ಕೊಂಡಿದ್ರಿ ಸರ್? ಕಂಪ್ಲೀಟಾಗಿ ಕೃಷಿಯಲ್ಲೇ ಇದ್ರೆ ಅಥವಾ ಬೇರೆ ಏನಾದರೂ ಕೆಲಸ ಮಾಡ್ತಾ ಇದ್ರಾ, ಹೇಗೆ? ಇಲ್ಲ ಮೇಡಮ್, ನಾವು M.Tech ಮಾಡಿದ್ವಿ. M.Tech ಮಾಡಿ ಕೊರೋನಾ ಬಂದರು, ಮತ್ತೆ ಯಾಕೋ ಸಿಟಿ ಕಡೆ ಹೋಗೋ ಮನಸ್ಸಿಲ್ಲ, ಇಲ್ಲೇ ಉಳ್ಕೊಬಿಟ್ವಿ. ಅಂದ್ರೆ ನಿಮ್ದೇ ಸ್ವಂತ ಜಾಗ ಆಯ್ತಾ, ಹೆಂಗೆ? ನಮ್ದೇ ಎಲ್ಲ ಸ್ವಂತ ಜಾಗ. ಸ್ವಂತ. ಸೊ ಮುಂಚೆ ಏನ್ ಕೆಲಸ ಮಾಡ್ತಾ ಇದ್ರಿ? ನಾವು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ಮತ್ತೆ ಮತ್ತೆ ಅಡಿಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ವಿ. ಓಕೆ. ಸೊ ನಿಮ್ಗೆ ಅನ್ಸುತ್ತೆ ಯಾವ್ದು ಬೆಟ್ರು ಸರ್? ನಾರ್ಮಲ್ ಸ್ಯಾಲ್ರಿ ತಗೊಳ್ಳೋ ಕೆಲಸ ಒಳ್ಳೇದಾ ಅಥವಾ ಈ ರೀತಿ ಕೃಷಿಯಲ್ಲಿ ಇರೋದು ಒಳ್ಳೇದಾ? ಕೃಷಿಯಲ್ಲಿ ಇರೋದೇ ಒಂಥರ ಬೆಸ್ಟ್ ಅನಿಸ್ತದೆ. ಓಕೆ. ಸೊ ಕೊರೋನಾ ಯಾವ ರೀತಿ ಪಾಠ ಕಲಿಸ್ತು ನಿಮ್ಗೆ? ಒಳ್ಳೆ ಜೀವನ ಕೊಡ್ತು. ಹೌದಾ? ಓಕೆ. ಸೊ ಎಷ್ಟು ಕುರಿ ಇದೆ ಸರ್? ನಮ್ದು ಒಂದು 30 ಕುರಿ ಇದೆ, ಡೆಕನಿ. ಸೊ ನೀವು ಅಡಿಕೆ ಜೊತೆಗೆ ಕುರಿ ಸಾಕಾಣಿಕೆ ಶುರು ಮಾಡಿದ್ರೆ ಅಥವಾ ಹೆಂಗೆ ರೀಸೆಂಟ್ ಶುರು? ಇಲ್ಲ, ಅಡಿಕೆ ಮಾಡ್ತಾ ಇದ್ವಿ. ಆಮೇಲೆ ಮತ್ತೆ ಯಾಕೋ ಒಂದು ಹೈನುಗಾರಿಕೆ ಸ್ಟಾರ್ಟ್ ಮಾಡಬೇಕು, ಮತ್ತೆ ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಒಂದು ಮನಸ್ಸಲ್ಲಿತ್ತು. ಮತ್ತೆ ಅದನ್ನ ಇಮಿಡಿಯೇಟ್ಲಿ ಒಂದು ಲಾಸ್ಟ್ ಒಂದು 6 months ಇಂದ ಸ್ಟಾರ್ಟ್ ಮಾಡಿದ್ವಿ. ಓಕೆ. ಬಟ್ ಹೈಡ್ರೋಫೋನಿಕ್ಸ್ ಏನಕ್ಕೆ ಸರ್? ಯಾಕಂತಂದ್ರೆ ಈಗ ತುಂಬಾ ಜನ ಈ 4x4 ಜಾಗ ಆಗಿರಲಿ ಅಥವಾ 10x10 ಜಾಗ ಇದ್ರೂ ವೇಸ್ಟ್ ಅಂತ ಅನ್ಕೊಳ್ತೀವಿ ನಾವು, ಇದ್ರಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ. ಬಟ್ ನೀವು ಹೈಡ್ರೋಫೋನಿಕ್ ಶುರು ಮಾಡಿದ್ರೆ ಏನಕ್ಕೆ? ಹೈಡ್ರೋಫೋನಿಕ್ ಒಂಥರ ಹೇಳ್ಬೇಕು ಅಂತ ಒಂದ್ ಕಡೆ ಹೇಳ್ಬೇಕು ಅಂತಂದ್ರೆ ಬೆಸ್ಟ್ ಫುಡ್. ಎಲ್ಲದಕ್ಕಿಂತ ನೀಟಾಗಿ ತಿನ್ನುತ್ತೆ, ಇಂಟರ್ನಲ್ ಪ್ರಾಬ್ಲಮ್ಸ್ ಇರಲ್ಲ, ಮತ್ತೆ ವೈಟೇಜ್ ಬರುತ್ತೆ ಕುರಿಗೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಇದ್ರಲ್ಲಿ. ಅದ್ರಲ್ಲಿ ಬೇರೆ ಫುಡ್ ಅಲ್ಲೆಲ್ಲ ಆದ್ರೆ ಸ್ವಲ್ಪ ಜೀರ್ಣ ಆಗುತ್ತೆ, ಮತ್ತೆ ಅನ್ಡೈಜೆಸ್ಟ್ ಆಗುತ್ತೆ, ಅವಾಗ ಕುರಿಗಳಿಗೆ ಪ್ರಾಬ್ಲಮ್ಸ್ ಬರುತ್ತೆ. ಇದಾದ್ರೆ ನಾರ್ಮಲ್ ಇಷ್ಟಪಟ್ಟು ತಿಂತವೆ. ಬಟ್ ದಿನದಲ್ಲಿ ನೀವು ಎಷ್ಟು ಸರಿ ಹಾಕ್ತೀರಾ? ನಾನು ಸದ್ಯದಲ್ಲಿ ಬೇರೆ ಮೇವೆಲ್ಲ ಇರೋದ್ರಿಂದ ನಾನು ಒಂದೇ ಟೈಮ್ ಕೊಡ್ತಾ ಇರೋದು. ಇದು ಒನ್ ಟೈಮ್ ಕೊಡ್ತೀರಾ ಜೋಳ? ಸೊ ಇದ್ರಲ್ಲಿ ನಾವೀಗ ಹೈಡ್ರೋಫೋನಿಕ್ಸ್ ಅಲ್ಲಿ ಬರೀ ಜೋಳ ಮಾತ್ರ ಬೆಳಿಬಹುದು ಅಥವಾ ಬೇರೆ ಮೇವನ್ನು ಬೆಳಿಬಹುದಾ, ಹೆಂಗೆ? ಸದ್ಯದಲ್ಲಿ ನಾವೇನು ಬೇರೆ ಬೆಳೆದಿಲ್ಲ, ಬರುತ್ತೆ ಬೇರೆ ಮೇವನ್ನು ಬೆಳೆದ್ರು ಬರುತ್ತೆ. ಸೊ ಈಗ ನೀವು ಕಾನ್ಸಂಟ್ರೇಟ್ ಮಾಡ್ತಿರೋದು ಜೋಳ ಮಾತ್ರ? ಓಕೆ. ಸೊ ಬೇರೆ ಏನ್ ಫೀಡ್ ಕೊಡ್ತೀರಾ ಕುರಿಗಳಿಗೆ? ನಾವು ಬೇರೆ ಫೀಡ್ ರಾಗಿ ಹುಲ್ ಕೊಡ್ತೀವಿ, ಮತ್ತೆ ಕಡಲೆ ಇದು ಕೊಡ್ತೀವಿ, ಮತ್ತೆ ಅಕ್ಸೆ ಸೊಪ್ಪು ಕೊಡ್ತೀವಿ. ಓಕೆ. ಸೊ ಈಗ ಈ ಜೋಳನ ಮಿಕ್ಸ್ ಮಾಡಿ ಕೊಡ್ತೀರಾ ಅಥವಾ ಇದು ಸಪರೇಟ್ ಕೊಡ್ತೀರಾ ಒಂದ್ ಹೊತ್ತು ಅಂತ? ಇದು ಒನ್ ಟೈಮಿಗೆ ಸಪರೇಟ್ ಅಂತಾನೆ ಕೊಡ್ತೀವಿ. ಸೊ ಅಷ್ಟೇ, ಒಂದ್ ದಿನಕ್ಕೆ ಒಂದ್ ಟೈಮು? ಹೌದು. ಓಕೆ. ಸೊ ಎಷ್ಟು ಟ್ರೇ ಇದೆ ಸರ್? ಇದು 24 ಟ್ರೇ. ಇದು 24 ಟ್ರಲ್ಲಿ ಪರ್ ಡೇ 3 ಟ್ರೇ ಕೊಡ್ತೀವಿ. ಅಂದ್ರೆ 30 ಕುರಿಗೆ ಅಂತ ನೀವು 3 ಮಾತ್ರ ಮಾಡ್ಕೊಂಡಿದ್ದೀವಿ ನಾವು. ಸೊ ನಮ್ಮ ಹತ್ರ ಜಾಸ್ತಿ ಕುರಿ ಇದ್ರೆ ನಾವು ಜಾಸ್ತಿ ಮಾಡ್ಕೋಬಹುದು. ಓಕೆ. ಸೊ ಇದು 23 ಟ್ರೇದು? 24 ಟ್ರೇ. 24. ಸೊ ನಾವು ಕಸ್ಟಮೈಸ್ ಮಾಡ್ಕೋಬಹುದಾ? ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಇನ್ನೂ ಜಾಸ್ತಿ ಜಾಗ ಇದೆ, ಅವಾಗ ಜಾಸ್ತಿ ಮಾಡ್ಕೋಬಹುದಾ? ಮಾಡ್ಕೋಬಹುದು. ಸರ್ ಈಗ ಇದು ಎಷ್ಟು ದಿನಕ್ಕೆ ಇಳುವರಿ ಬರುತ್ತೆ ನಮ್ಗೆ? ಇದು 7 ದಿನಕ್ಕೆ ಇಳುವರಿ ಬರುತ್ತೆ. 7 ದಿನದಲ್ಲಿ ಬರುತ್ತೆ? ಓಕೆ. ಓಕೆ. ಸೊ ನೀವು ರೊಟೇಷನ್ ಮಾಡ್ತಾ ಇರ್ತೀರಾ? ರೊಟೇಷನ್ ಮಾಡಪ್ಪ ಅಂದ್ರೆ 7 days 7 into 3 ಅಂತಂದ್ರೆ 28 ಈ ತರ ಬರುತ್ತೆ. ಪರ್ ಡೇ 3 ಆಗ್ತಾ ಇರ್ತೀವಿ. ಓಕೆ. ಓಕೆ. ಸೊ ಹೆಂಗೆ ಸರ್ ಅದು ಫಸ್ಟ್ ಡೇ ಹೆಂಗಿರುತ್ತೆ? ಇದು ಫಸ್ಟ್ ಡೇ ಮೇಡಮ್. ಇದು ಓಕೆ. ಸೊ ಇದು ಇವತ್ತಷ್ಟೇ ಹಾಕಿರೋದಾ, ನಿನ್ನೆ ಹಾಕಿರೋದಾ? ನಿನ್ನೆ ಹಾಕಿರೋದು. ಫಸ್ಟ್ ಡೇ 24 hours ಕಂಪ್ಲೀಟ್ ಆಗಿದೆ. ಸೊ ಇಷ್ಟೇ ಕ್ವಾಂಟಿಟಿಲಿ ಹಾಕಬೇಕು ಅಂತ ಏನಾದರೂ ಇದೆಯಾ? ಇದೆ. ಸರ್ ಹೇಳ್ತಾರೆ ಪ್ರಾಕ್ಟಿಕಲ್ ಆಗಿ ಹೆಂಗ್ ಮಾಡಬೇಕು ಅನ್ನೋದು ಪ್ರೊಸೆಸ್ ಕೂಡ ತಿಳಿಸ್ತಾರೆ. 750 ಗ್ರಾಮ್ ಇಂದ 800 ಗ್ರಾಮ್ಸ್ ಒಂದು ಟ್ರೈಗೆ ಹಾಕ್ತೀವಿ ನಾವು. ಅದು
ಒಂದು ಟ್ರೇಗೆ ಆದ್ರೆ ಅಂದ್ರೆ 824 2.4 kgs ಓ ಹಂಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನಾವು 2.4 kgs 3 ಟ್ರೇಗೆ ಬೇಕಾಗುತ್ತೆ. ಮತ್ತೆ ಅದು ಇನ್ನೊಂದು ತಿರ್ಗಾ ಅದು ಒಂದು ಟ್ರೇಯಲ್ಲಿ 800 ಗ್ರಾಮ್ ಬಂದ್ರೆ ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿ ಪೂರ್ತಿ 8 kg ವರೆಗೂ ಮೇವು ಬರುತ್ತೆ. ಓಹೋ ಓಕೆ 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 ಆ ಥರ ನೋಡ್ಕೋತೀರಾ. ಓಕೆ ಇದು ಫಸ್ಟ್ ಡೇ. ನೆಕ್ಸ್ಟ್ ಹೆಂಗಾಗುತ್ತೆ? ಇದು ಸೆಕೆಂಡ್ ಡೇ ಇದು. ಓಕೆ ಸೊ ಸ್ವಲ್ಪ ಮೊಳಕೆ ಕಂಪ್ಲೀಟ್ ಬಂದಿದೆ ಅಲ್ವಾ ಗ್ರೀನ್ ಕರೆಕ್ಟ್. ಹೌದು. ನೆಕ್ಸ್ಟ್ ಇದು ಥರ್ಡ್ ಡೇ. ಓ ಥರ್ಡ್ ಡೇಗೆ ಇಷ್ಟು ಬಂದಿದೆ. ಥರ್ಡ್ ಇಂದ ಫೋರ್ತ್ ಡೇ ಈ ತರ ಆಗುತ್ತೆ. ಓಕೆ ಸೊ ಇದ್ರಲ್ಲಿ ನಾವೇನ್ ಕ್ಲೀನ್ ಮಾಡ್ಕೊಡ್ಬೇಕು ಅವುಗಳಿಗೆ ಹೆಂಗೆ ಅಥವಾ ಹಂಗೆ ಹಾಕಿದ್ರೆ ಸಾಕು? ಹಂಗೆ ಹಾಕಿದ್ರೆ ಡೈರೆಕ್ಟ್ ಆಗುತ್ತೆ. ಓಕೆ ಓಕೆ ನೆಕ್ಸ್ಟ್ ಇದು ಒಂದು 5th ಇಂದ 4th 5th ಡೇ ಇದು. ಹಾ 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 ಇದು ಓಕೆ ಸೊ ಆಲ್ಮೋಸ್ಟ್ ಬಂದಿದೆ. ಹೌದು. ಸೊ ಇಷ್ಟೇ ಚಿಕ್ಕದಿದ್ದ ಕೊಡ್ಬೋದಾ ಸರ್ ಅಥವಾ ಕಂಪ್ಲೀಟ್ 7 ದಿನ ಕಾಯ್ಲೇಬೇಕಾ ನಾವು? ಇಲ್ಲ 7 ದಿನ ಕೊಟ್ರೆ ನಮಗೆ ಸ್ವಲ್ಪ ಮೇವಿಂದು ಇದು ಸ್ವಲ್ಪ ನೀಟಾಗಿ ಬರುತ್ತೆ, ಚೆನ್ನಾಗಿರುತ್ತೆ. 6 days ಕೊಟ್ರೆ ಏನು ಪ್ರಾಬ್ಲಮ್ ಏನಿಲ್ಲ, 7 days ಕೊಟ್ಟರು ಏನು ಪ್ರಾಬ್ಲಮ್ ಇಲ್ಲ, 8 days ಕೊಟ್ಟರು ಪ್ರಾಬ್ಲಮ್ ಇಲ್ಲ. ಅದ್ರ ಮೇಲಾದ್ರೆ ಸ್ವಲ್ಪ ಜಾಸ್ತಿ ಬೆಳೆಯುತ್ತೆ. ಓಕೆ ಓಕೆ ಸೊ ಯಾರು ಹೇಳಿದ್ರು ಸರ್ ಇದು ಹೈಡ್ರೋಫೋನಿಕ್ಸ್ ಸೆಟಪ್ ಹಿಂಗ್ ಮಾಡ್ಕೊಳ್ಳಿ? ಸೊ ಯಾರ ಥ್ರೂ ನೀವು ಹೈಡ್ರೋಫೋನಿಕ್ಸ್ ನ ತಗೊಂಡ್ರಿ ಹೆಂಗೆ? ಏನಿಲ್ಲ ಮೇಡಮ್, ಡೈರೆಕ್ಟ್ ಫೇಸ್ಬುಕ್ ಅಲ್ಲಿ ನಾನು ನೋಡಿದ್ದು ಅವ್ರದ್ದು ಅಭಿಮ ಕೃಷಿದು ಅವ್ರದ್ದು ನೋಡಿದೆ. ಒಂದ್ 2-3 ಸತಿ ಅಬ್ಸರ್ವ್ ಮಾಡಿದೆ, ಒಂದ್ 2-3 ಸತಿ ಬೇರೆ ವಿಡಿಯೋಸ್ ಎಲ್ಲ ಕಂಪೇರ್ ಮಾಡಿದೆ. ಎಲ್ಲದಕ್ಕೂ ಕಂಪೇರ್ ಮಾಡೋದಕ್ಕಿಂತ ಇವ್ರದ್ದು ನೋಡಿದೆ. ಇವ್ರ ಹತ್ರ ಒಂದೆರಡು ಫೋನಲ್ಲಿ ಮಾತಾಡಿದ್ಮೇಲೆ ನೀಟಾಗಿ ಮಾತಾಡಿದ್ರು. ಅಂದ್ರೆ ಬೇರೆಯವರೆಲ್ಲ ಒಂಥರ ಏನೇನೋ ಇದೆಲ್ಲ ಮಾಡೋರು. ಇವರಾದ್ರೆ ಸ್ವಲ್ಪ ನೀಟಾಗಿ ಮಾತಾಡಿ ಆಯ್ತು ಸರ್ ಮತ್ತೆ ನಾವೇನು ಅಮೌಂಟೇ ಕಟ್ಟಿರ್ದಿಲ್ಲ, ಅವರೇ ಪಾಪ ಕಳಿಸಿದ್ರು ಅಷ್ಟೇ. ಆಮೇಲೆ ಎಲ್ಲ ನೀಟಾಗಿ ಇದು ಮಾಡಿದ್ರು. ಓಕೆ ಬಟ್ ನಾನು ನಾರ್ಮಲಿ ನೋಡಿದ್ದೀನಿ ಸರ್, ಈಗ ಹೈಡ್ರೋಫೋನಿಕ್ ಕೃಷಿ ಆಲ್ಮೋಸ್ಟ್ ಎಲ್ಲ ಮಾಡ್ತಾರೆ, ಬಟ್ ನೀವು ಸೋಲಾರ್ ಥ್ರೂ ತಗೊಂಡಿದ್ದೀರಾ. ಸೊ ಇದು ಹೆಂಗೆ ಅಭಿಮ ಕೃಷಿ ಅವರೇ ಹೇಳಿರೋದ ಹೆಂಗೆ? ಇಲ್ಲ ಅವರೇ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಅವ್ರದೇ ಸೋಲಾರ್ ಸೆಟಪ್ ಇದೆಯಲ್ಲ ಅಭಿಮ ಕೃಷಿ. ಓಕೆ ಸೊ ಸೋಲಾರ್ ಹಾಕೋದ್ರಿಂದ ಏನೇನು ಬೆನಿಫಿಟ್ ಆಯ್ತು? ಸೋಲಾರ್ ಅಂತಂದ್ರೆ ಯಾವಾಗಲೂ ಇಲ್ಲಿ ನಾವು ಇಲ್ಲಿ ರಿಮೋಟ್ ಏರಿಯಾದಲ್ಲಿ ಇಲ್ಲಿ ಯಾವ್ದು ಎಲೆಕ್ಟ್ರಿಸಿಟಿ ಅರ್ಜೆಂಟಿಗೆ ಸಿಗಲ್ಲ. ಮಾರ್ನಿಂಗ್ ಟೈಮ್ ಇಲ್ಲಿ 7 hours ಲೋಡ್ ಕೊಡೋದಷ್ಟೇ. ಅಂದ್ರೆ ಲೋಡ್ ಶೆಡ್ಡಿಂಗ್ ಪ್ರಾಬ್ಲಮ್ ಇದೆ ಸಮ್ಮರ್ ಅಲ್ಲೆಲ್ಲ. ನಮಗೆ ಬರೀ 7 hours ಅಷ್ಟೇ ಇಲ್ಲಿ ಪವರ್ ಇರೋದು. ಸೋಲಾರ್ ಆದ್ರೆ ಬೆಸ್ಟ್ 24 hours, ಆಲ್ಮೋಸ್ಟ್ 12 hours ಇರುತ್ತೆ. ಇವ್ರ ಬ್ಯಾಟ್ರಿ ಮತ್ತೆ ಬ್ಯಾಟ್ರಿ ಇನ್ಚಾರ್ಜ್ ಇದು ಇನ್ಬಿಲ್ಟ್ ಎಲ್ಲ ಕೊಟ್ಟಿದ್ದಾರೆ. ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ನಮ್ಗೆ, ನೈಟ್ ಎಲ್ಲ ಬರುತ್ತೆ 24 hours. ಎಷ್ಟು ಒಂದ್ ಸೋಲಾರ್ ಇದೆಯಾ ಹೆಂಗೆ? ಅದು ಒಂದೇ ಸೋಲಾರ್ ಒಂದೇ. ಓಕೆ ಒಂದ್ ಸಾಲುತ್ತೆ. ಸೊ ನಾವ್ ಇನ್ ಕೇಸ್ ಎಕ್ಸ್ಟ್ರಾ ಟ್ರೇಸ್ ಹಾಕೋತೀವಿ ಅಂತಂದ್ರೆ ಎಕ್ಸ್ಟ್ರಾ ಬೇಕಂತಂದ್ರೆ ಅವ್ರ ಹತ್ರನೇ ಮಾತಾಡಿ ಬೇರೆ ಇನ್ನೊಂದು ಸೆಟಪ್ ಮಾಡಿಸ್ಬೇಕು. ಸೊ ಹಾಗಾದ್ರೆ ಸರ್ ಇದ್ರದ್ದು ಕಂಪ್ಲೀಟ್ ಪ್ರೊಸೆಸ್ ತಿಳಿಸ್ಕೊಡ್ಬೋದು? ಯಾಕಂದ್ರೆ ತುಂಬಾ ರೈತರು ಕೇಳಿರೋದು ಹೈಡ್ರೋಫೋನಿಕ್ಸ್ ನ ಅದ್ ಹೆಂಗೆ, ಆ ಪ್ರೊಸೆಸ್ ಹೆಂಗಿರುತ್ತೆ ಅಂತ. ಸೊ ಫಸ್ಟ್ ಡೇ ಹೆಂಗಿರುತ್ತೆ, ನೆಕ್ಸ್ಟ್ ಏನೇನ್ ಮಾಡ್ಬೇಕು, ಯಾವ ರೀತಿ ಟ್ರೇಕ್ ಪ್ಲೇಸ್ ಮಾಡ್ಬೇಕೆಲ್ಲ ಹೇಳ್ಕೊಡ್ತೀರಾ? ಓಕೆ ಮೇಡಮ್. ಇದು ಜೋಳ, ಇದು 800 ಗ್ರಾಮ್ ಬರುತ್ತೆ. ಇದು ಓಕೆ ಸೊ ಒಂದು ಕಪ್ ಹಂಗೆ ತಗೋಬೇಕು. ಕಪ್ಪಲ್ಲಿ ಹಾಕಿ ಈ ಬಕೆಟ್ ಅಲ್ಲಿ ಒಂದು ಹಾಕ್ಬಿಟ್ಟು ಒಂದು 24 hours ನೆನೆ ಹಾಕ್ಬೇಕು. ಅದನ್ನ ಮತ್ತೆ ಇದನ್ನ ಇದ್ರಲ್ಲಿ ಹಾಕ್ಬೇಕು. ಇದನ್ನ ಹಾಕ್ಬಿಟ್ಟು ಒಂದು 24 hours ಅಂದ್ರೆ ಕಟ್ಟಿಟ್ಟಿರ್ತೀವಿ. ಅಂದ್ರೆ 24 ಗಂಟೆ ನಾವು ಕಟ್ಟಿಡ್ಬೇಕು. 24 ಗಂಟೆ ಕಟ್ಟಿಡ್ಬೇಕು. ಅದು ಮೊಳಕೆ ಬರ್ತಾ ಇರುತ್ತೆ. ಮೊಳಕೆ ಬಂದಿದ್ದಾದ್ಮೇಲೆ ಇದನ್ನ ತಗೊಂಡೋಗ್ಬಿಟ್ಟು ನೆಕ್ಸ್ಟ್ ಒಂದು ಟ್ರೈಲ್ ಹಾಕ್ತಿವಿ ಹಿಂಗೆ. ಸೊ ಈಗ 800 ಗ್ರಾಮ್ ಅಂದ್ರಲ್ಲ ಅಣ್ಣ, ಅದು ಏನು 24 ಟ್ರೇಗ? ಅಲ್ಲ 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 ಅಲ್ಲ, ಇದು ಒಂದು ಟ್ರೇಗೆ 800 ಗ್ರಾಮ್. ಓಕೆ ಹಾ, ಇದು ಒಂದು 800 ಗ್ರಾಮ್ ಬರುತ್ತೆ. ಇದು ಒಂದು ಟ್ರೇಗೆ ಸರಿ ಹೋಗುತ್ತೆ. ಅದನ್ನು ಅವರೇ ಕೊಟ್ಟಿದ್ದಾರೆ ನೀಟಾಗಿ. ಪ್ರತಿಯೊಂದು ಅವರೇ ನೀಟಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಇದ್ರಲ್ಲಿ ಸ್ವಲ್ಪ ಉಪ್ಪು ಹಾಕ್ಬೇಕು. ಫಂಗಸ್ ಹಿಂಗಸ್ ಎಲ್ಲ ಕಂಟ್ರೋಲ್ ಆಗ್ಬೇಕು ಅಂತಂದ್ರೆ ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು. ಜಾಸ್ತಿ ಉಪ್ಪು ಹಾಕಿದ್ರೆ ಏನಾಗುತ್ತೆ? ಜಾಸ್ತಿ ಯಾವ್ದು ಹಾಕಿದ್ರು ಜಾಸ್ತಿ ತೊಂದ್ರೆನಲ್ಲ ಮೇಡಮ್, ಸ್ವಲ್ಪ ಹಾಕ್ಬೇಕು. ನೆಕ್ಸ್ಟ್ ಇದು ಓಕೆ. ಸೊ ಇಲ್ಲಿ ನೀವೀಗ ಕಟ್ಟಿ ಮತ್ತೆ ಅದನ್ನ ನೀವು ಟ್ರೇನ್ ಅಲ್ಲಿ ಪ್ಲೇಸ್ ಮಾಡ್ತೀರಾ? ಇಲ್ಲಿ ಇದು ಟ್ರೇನ್ ಇಲ್ಲಿ ಈ ತರ ಹಾಕ್ಬಿಟ್ಟು ಇದು ಒಂದು ಸ್ವಲ್ಪ ಈ ತರ ಈಗ ಮಾಡ್ಬಿಟ್ಟು ಓಕೆ. ನೆಕ್ಸ್ಟ್ ಅದ್ರಲ್ಲಿ ಸೊ ಫಸ್ಟ್ ಇಲ್ಲಿ ಏನು ನೀರು ಏನು ಹಾಕಂಗಿಲ್ಲ, ಸ್ಪ್ರಿಂಕ್ಲರ್ ಅಲ್ಲೇ ಎಲ್ಲ ಬರೋದಷ್ಟೇ? ಎಲ್ಲ ಅದು ಡೈರೆಕ್ಟ್ ಸೋಲಾರ್ ಇಂದಾನೆ ಇದಾಗುತ್ತೆ. ಟ್ರೇ ಈ ತರ ಇದ್ರಲ್ಲಿ ಹಾಕ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಪ್ಲೇಸ್ ಮಾಡೋದು ಈ ತರ. ಸೊ ದಿನಕ್ಕೆ ಎಷ್ಟು ಟ್ರೇ ಇಡ್ತೀರಾ ಸರ್? ಇದು 3 ಟ್ರೇ ಇಡ್ತೀವಿ ಮೇಡಮ್. ನಾವು ಇವಾಗ ಸದ್ಯದಲ್ಲಿ 1 ಟ್ರೇ ಇಡ್ತಾ ಇದೀವಿ ನಿಮಗೆ. ಇದಾದ್ಮೇಲೆ ಅದೇ ಡೈರೆಕ್ಟ್ ಇದ್ರಲ್ಲೆಲ್ಲ ಸ್ಪ್ರಿಂಕ್ಲರ್ ಎಲ್ಲ ಇದಾಗುತ್ತೆ. ಸೊ ಎಷ್ಟು ಸ್ಪ್ರಿಂಕ್ಲರ್ ನೋಸಲ್ ಇದೆ? ಇದು 6 ಸ್ಪ್ರಿಂಕ್ಲರ್ ಇದೆ ಮೇಡಮ್ ಇವಾಗ. ಓಕೆ. ಸೊ ಮೇಲೆ ಎರಡು ಕೊಟ್ಟಿದ್ದಾರೆ. ಇದು ಸೋಲಾರ್ ಇಂದ ರನ್ ಆಗುತ್ತೆ. ಸೋಲಾರ್ ಅಲ್ಲಿದೆ, ಸೋಲಾರ್ ಅಲ್ಲಿ ಪ್ಲೇಸ್ ಮಾಡಿದೀವಿ. ಸೊ ದಿನಕ್ಕೆ ಎಷ್ಟೊತ್ತು ನೀರು ಬಿಡ್ತೀರಾ ಸರ್? ಅದು ಹೆಂಗೆ ಕ್ಯಾಲ್ಕುಲೇಷನ್ ಹೇಳ್ಬೋದಾ? 24 hours. 24 hours ಅಲ್ಲಿ 1 hour ಒಂದ್ಸಲಿ 30 seconds ಸ್ಪ್ರೇ ಮಾಡುತ್ತೆ. ಅದು ಸಮ್ಮರ್ ಅಲ್ಲಿ. ಓಕೆ. ಮಳೆ ಗಿಳೆ ಬಂತು ಅಂತ ಅಂದ್ಮೇಲೆ 1 hour 30 minutes ಒಂದ್ಸಲಿ 30 seconds ಸ್ಪ್ರೇ ಆಗುತ್ತೆ. ಓಕೆ. ಸೊ ಅದನ್ನ ನಾವು ಚೇಂಜಸ್ ಮಾಡ್ಕೋಬೇಕಾ? ಚೇಂಜಸ್ ಆಟೋಮೆಟಿಕಲಿ ಮಾಡ್ಕೋಬಹುದು. ಎಲ್ಲಿ ಹೆಂಗ್ ಮಾಡ್ತೀರಾ? ಈಗ ಮೇಡಮ್ ಇಲ್ಲಿ ಕಂಟ್ರೋಲರ್ಸ್ ಕೊಟ್ಟಿದ್ದಾರೆ.
ಕಂಟ್ರೋಲರ್ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಮಿಷಿನ್. ಇದು ಇದ್ರೊಳಗಡೆ ಬ್ಯಾಟ್ರಿ ಎಲ್ಲ ಇದೆ. ಇದು ಮತ್ತೆ ಕಂಟ್ರೋಲರ್. ಇದು ಕಂಟ್ರೋಲರೇನ. ಇಲ್ಲಿ ಒಂದು ಸ್ವಿಚ್ ಆನ್ ಮಾಡ್ಬಿಟ್ರೆ ಸೆಟಪ್ ಆಗಿರುತ್ತೆ ಎಲ್ಲ ಅವರೇ ಸೆಟಪ್ ಮಾಡ್ಕೊಟ್ಟಿರ್ತಾರೆ ಮುಂಚೆಲೇನೆ. ನಾವೊಂದು ಸ್ಪ್ರೇ ಇದನ್ನ ಆನ್ ಮಾಡ್ಬಿಟ್ರೆ ನೆಕ್ಸ್ಟ್ ಅಲ್ಲಿ ಬಂದ್ಬಿಟ್ರೆ ಅದು ನೀರು ಸ್ಪ್ರೇ ಆಗುತ್ತೆ. ಸೊ ಇಲ್ಲಿ ನೀವು 1 ಅವರ್ಗೆ ಇಟ್ಟಿದ್ರೆ 1 ಅವರ್ ಇಟ್ಟಿದ್ದೀವಿ. 1 ಅವರಲ್ಲಿ ಇಟ್ಟಿದ್ದೀನಿ. ಇವಾಗ 1 ಅವರಲ್ಲಿ ಸ್ಪ್ರೇ ಆಗುತ್ತೆ. ಓಕೆ, ಬಟ್ ಇದು ಏನಣ್ಣ? ಇದು ಅದು ಸ್ಟೋರೇಜ್, ನೀರಿಗೆ ಬೇಕಾಗಿರೋದು ಸ್ಟೋರೇಜ್. ನೀರೇನು ನಾರ್ಮಲಿ ಸ್ವಲ್ಪ ಕಮ್ಮಿ ತಾಳುತ್ತೆ, ಅತಿ ಹೆಚ್ಚಾಗೇನು ತಾಳಲ್ಲ, ಸ್ವಲ್ಪ ತಾಳುತ್ತೆ. ಒಂದು ಪರ್ ಡೇ ಒಂದು ನನ್ನ ಪ್ರಕಾರ 15 to 20 ಲೀಟರ್ಸ್ ತಗೋಬೋದೇನೋ ಅಷ್ಟೇ. ಓಕೆ, ಸೊ ಇದೀಗ 30 ಸೆಕೆಂಡ್ ನಾವು ಬಿಟ್ರೆ ಸಾಕು ನೀರು. 30 ಸೆಕೆಂಡ್ಸ್. ಸೊ ಜಾಸ್ತಿ ನೀರು ಬಿಟ್ರೆ ಹಾಳಾಗುತ್ತೆ. ಜಾಸ್ತಿ ನೀರು ಬಿಟ್ರೆ ಅಂತಲ್ಲ, ಅವ್ರು ನಮ್ಮ ವೆದರ್ಗೆ ಒಂದು ಸ್ವಲ್ಪ ನೋಡ್ಕೊಂಡು ಇದು ಮಾಡಬೇಕು. ಅವ್ರು ಇನ್ಫಾರ್ಮೇಶನ್ ಕೊಡ್ತಾರೆ. ಓಕೆ, ಕಂಪನಿ ಅವರೇನೋ ಅವ್ರು ನೀಟಾಗಿ ಹೇಳ್ತಾರೆ. ಸೊ ಮೋಟರ್ ಎಲ್ಲ ಹೆಂಗಣ್ಣ? ಅದು ನಿಮಗೆ ಮೇಂಟೆನೆನ್ಸ್ ಎಲ್ಲ ಹೆಂಗ್ ಬರುತ್ತೆ? ಅವರೇ ಬಂದು ಇನ್ಸ್ಟಾಲ್ ಮಾಡ್ಕೊಡ್ತಾರ? ಹೈಡ್ರೋಫೋನಿಕ್ ಸೆಟಪ್ ಎಲ್ಲ ಹೆಂಗೆ? ಎಲ್ಲ ಅವರೇ ಮಾಡ್ಕೊಟ್ಟಿದ್ದಾರೆ. ನಾನು ಡೈರೆಕ್ಟ್ ಅವ್ರ ವಿಡಿಯೋ ಕಳ್ಸಿದ್ರು, ಮತ್ತೆ ಮೊಬೈಲ್ ಥ್ರೂ ನಾನೆಲ್ಲ ಕನೆಕ್ಟ್ ಮಾಡ್ಕೊಂಡು ನಾನೇ ಮಾಡ್ಕೊಂಡೆ ದೂರ ಇರೋದ್ರಿಂದ. ಸೊ ಈಗ ನಾವು 22,000 ತಗೊಂಡ್ವಿ ಅಂತಂದ್ರೆ ಇದೆಲ್ಲ ಅವರೇ ಕೊಡ್ತಾರ? ಪ್ರತಿಯೊಂದು ಕಂಪ್ಲೀಟ್ ಈ ಸೆಟಪ್ ಎಲ್ಲ ಅವರೇ? ಎಲ್ಲ ಏನಿದೆ ಎಲ್ಲ ಅವರೇ ಕೊಟ್ಟಿದ್ದಾರೆ. ಸೊ ಸೆಟಪ್ ನೀವೇ ಮಾಡ್ಕೊಂಡಿದ್ದು ಅವ್ರು ಬಂದು ಕೊಟ್ಟು ಇಲ್ಲ, ನಾವೇ ಮಾಡ್ಕೊಂಡ್ವಿ. ಬೇಕು ಅಂತಂದ್ರೆ ಅವ್ರು ನೀಟಾಗಿ ವಿಡಿಯೋದಲ್ಲಿ ನೀಟಾಗಿ ಹೇಳ್ತಾರೆ, ಏನು ತೊಂದರೆ ಇಲ್ಲ. ಸೊ ಸರ್, ಈಗ ನೀವು ಹೇಗೆ ವರ್ಕ್ ಆಗುತ್ತೆ ಸ್ಪ್ರಿಂಕ್ಲರು ಎಲ್ಲ ಹೇಳಿದ್ರಿ, ಬಟ್ ನಾನು ಅಬ್ಸರ್ವ್ ಮಾಡಿದ್ರೆ ಇದು ಗ್ರೀನ್ ಇದು ಏನಕ್ಕೆ ನೆಟ್ ಹಾಕಿರೋದು ಸರ್? ಇದು ಸಮ್ಮರಲ್ಲಿ ಒಂದು 70% ಇದನ್ನ ಬಿಸಿಲು ಕಮ್ಮಿ ಮಾಡುತ್ತೆ. ಓಕೆ ಓಕೆ. ನೆಕ್ಸ್ಟ್ ಜೊತೆಗೆ ಒಂದು ಸೇಫ್ಟಿನೂ ಇರುತ್ತೆ. ಸೇಫ್ಟಿ ಇರುತ್ತೆ. ಒಳಗಡೆ ಯಾವ ಈ ಪ್ರಾಣಿ ಪಕ್ಷಿಗಳನ್ನು ಏನು ಒಳಗಡೆ ಹೋಗಲ್ಲ. ಅದು ಇಲ್ಲ ಅಂದ್ರೆ ಪಕ್ಷಿಗಳು ಒಳಗಡೆ ಹೋಗ್ತವೆ. ಮತ್ತೆ ಇದು ಬಂದು GI ಸ್ಟ್ರಕ್ಚರ್ ಇವ್ರದ್ದು. ಒಂದು 4x ಮತ್ತೆ 3 ಮತ್ತೆ 4x ಇದೆ. ಸೊ GI ಅಂದ್ರೆ ಏನ್ ಸರ್? GI ಸ್ಟ್ರಕ್ಚರ್ ಗ್ಯಾಲನೈಸ್ಡ್ ಐರನ್. ಓಕೆ, ಅದು ಸ್ವಲ್ಪ ಕ್ವಾಲಿಟಿ ಇರುತ್ತೆ. ಐರನ್ ರಸ್ಟಿಂಗ್ ಬರಲ್ಲ. ಅದನ್ನ ಬೇರೆ ಎಲ್ಲ ಮಾಡಿದವ್ರು ನೋಡಿದೀವಿ. ಪೈಪಲ್ಲಿ ಮಾಡಿದ್ದಾರೆ, PVC ಪೈಪಲ್ಲೆಲ್ಲ ಮಾಡಿದ್ದಾರೆ, ಮತ್ತೆ ಅವೆಲ್ಲ ಮಾಡಿದ್ದಾರೆ. ನಮ್ಗೆ ಯಾಕೋ ಅದು ಇಷ್ಟ ಆಗ್ದಿಲ್ಲ. ಇದು ಸ್ವಲ್ಪ ಸ್ಟ್ರೆಂತ್ ಇದೆ. ಓಕೆ, ಅವ್ರು ಕೊಡೋದು ವರ್ತೂನು ಇದೆ. ಅವ್ರು ಕೊಡೋದ್ರಿಂದ ನಮ್ಗೇನು ಇದೇನಿಲ್ಲ. ಓಕೆ, ಸೊ ಈಗ ನಾವು ಇದರಲ್ಲಿ ಮೇವು ಬೆಳೆಯೋದ್ರಿಂದ ನಮ್ಗೆ ಎಷ್ಟು ಇಳುವರಿ ಬರುತ್ತೆ ಅಂಡ್ ನಾವು ಎಷ್ಟು ಖರ್ಚನ್ನ ಉಳಿಸ್ಬೋದು? ಮೇಡಮ್, 1 kg ಜೋಳ ಬಂದ್ಬಿಟ್ಟು 26 ರೂಪಾಯಿಂದ 27 ರೂಪಾಯಿ. ಓಕೆ, ನಾವು 800 ಗ್ರಾಮ್ ಕೊಡ್ತೀವಿ. 800 ಗ್ರಾಮ್ಗೆ 8 kg ಮೇವು ಬರುತ್ತೆ. ಬೇಡ ಅಂತಂದ್ರೆ 7 kg ಮೇವು ಬರುತ್ತೆ. 7 kg ಡಿವೈಡೆಡ್ ಬೈ 27 ಮಾಡಿದ್ರು ಆಲ್ಮೋಸ್ಟ್ ಒಂದು 4 ರೂಪಾಯಿ, 3 ರೂಪಾಯಿ ಈ ತರ ಬರುತ್ತೆ ನಮಗೆ. ಇವಾಗ ಬೇರೆ ಕಡೆ ಎಲ್ಲ ಮೇವು ತಂದು ಹಾಕ್ತಿವಿ. 43 ರೂಪಾಯಿ ಇದು ಫೀಡ್ ಐತೆ. ಮತ್ತೆ ಇದು ಕಡಲೆ ಹಿಂಡಿ ಬಂದ್ಬಿಟ್ಟು ಒಂದು 35ರಿಂದ 40 ರೂಪಾಯಿ ಐತೆ. ಹೊರಗಡೆ ಫುಡ್ ಎಲ್ಲ ಕಾಸ್ಟ್ಲಿ. ಇಲ್ಲೇ ಬೆಳ್ಕೊಂಬೋದ್ರಿಂದ ಸ್ವಲ್ಪ ಕಮ್ಮಿ ರೇಟ್. ಓಕೆ, ಸೊ ನಾನು ಅಬ್ಸರ್ವ್ ಮಾಡ್ದಂಗೆ ಕಡಿಮೆ ಜಾಗದಲ್ಲಿ ಇದನ್ನ ಮಾಡ್ಕೋಬಹುದು, ಮೇವಿನ ಖರ್ಚನ್ನ ಉಳಿಸಬಹುದು. ಯಾರಿಗೆ ಅತಿ ಹೆಚ್ಚು ಜಮೀನು ಇರೋರು ಅಂತಲ್ಲ, ಕಮ್ಮಿ ಇರೋರು ಅಂತಲ್ಲ, ಒಂದ್ ಮನೆ ಹತ್ರನೇ ಸಾಕೋರು ಸಹ ಆರಾಮ ಮಾಡ್ಕೊಂಡು ಮಾಡ್ಬೋದು. ಓಕೆ, ಸೊ ಸರ್, ಹೈಡ್ರೋಫೋನಿಕ್ ಕೃಷಿಯನ್ನ ಈಗ ಶುರು ಮಾಡಿದ್ದೀರಾ ಅಂಡ್ ಕುರಿನ ಕೂಡ, ಡೆಕ್ಕನಿ ಕುರಿನ ಕೂಡ ಇವ್ರು ಸಾಕ್ತಾ ಇದ್ದಾರೆ. ಸೊ ಇವ್ರು ಹೇಳ್ದಂಗೆ ಕಡಿಮೆ ಜಾಗ ಇದ್ರು, ಕಡಿಮೆ ನೀರು ಕೂಡ ತಗೊಳುತ್ತೆ, ಕರೆಂಟ್ ಸಮಸ್ಯೆ ಕೂಡ ಇಲ್ಲ ಅಂಡ್ ಕಡಿಮೆ ಖರ್ಚಲ್ಲಿ ನೀವು ಈ ರೀತಿಯಾದಂಥ ಒಂದು ಹೈಡ್ರೋಫೋನಿಕ್ ಸೆಟಪ್ ಅನ್ನ ಮಾಡ್ಕೊಂಡ್ರಿ ಅಂತಂದ್ರೆ ಈ ಹಸಿರು ಮೇವು ಏನಿದೆ ಅದನ್ನ ಆರಾಮ್ಸೆ ಇಲ್ಲೇ ಬೆಳ್ಕೋಬಹುದು. ಬೇರೆ ಕಡೆ ಜಾಸ್ತಿ ದುಡ್ಡು ಕೊಟ್ಟು ತರೋ ಬದಲು ಇಲ್ಲೇ ಬೆಳ್ಕೊಂಡ್ರೆ ಆ ಹಣ ಕೂಡ ಉಳಿಯುತ್ತೆ. ಸೊ ಸರ್, ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ಡೆಕ್ಕನಿ ಕುರಿ ಸಾಕಾಣಿಕೆ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಯಾಕಂತಂದ್ರೆ ಆ ಒಂದು ಡೆಕ್ಕನಿ ಕುರಿ ಸಾಕಾಣಿಕೆ ಮಾಡೋದಕ್ಕಂತಾನೆ ಇವ್ರು ಹೈಡ್ರೋಫೋನಿಕ್ ಕೃಷಿಯನ್ನ ಶುರು ಮಾಡಿರೋದು. ಇನ್ನು ಸ್ನೇಹಿತರೆ, ನಿಮಗೆ ಹೈಡ್ರೋಫೋನಿಕ್ ಕೃಷಿ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಯಾರು ಈ ಒಂದು ಹೈಡ್ರೋಫೋನಿಕ್ ಕೃಷಿಯಲ್ಲಿ ಸಕ್ಸಸ್ ಆಗಿದ್ದಾರೋ ಅವರೇ ನಿಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಇಲ್ಲ ನಮಗೆ ಈ ರೀತಿಯಾದಂತಹ ಸೆಟಪ್ ಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡೋದು ಅಂತ ನೀವು ಕೇಳ್ತಾ ಇದ್ರೆ, ಸೊ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಅವರ ನಂಬರನ್ನ ಕೂಡ ಹಾಕಿದೀವಿ, ಜೊತೆಗೆ ವಿಡಿಯೋದಲ್ಲಿ ಡಿಸ್ಪ್ಲೇ ಕೂಡ ಮಾಡ್ತಾ ಇದೀವಿ. ಈ ನಂಬರ್ಗೆ ಕಾಲ್ ಮಾಡಿದ್ರೆ ಈ ರೀತಿಯಾದಂತಹ ಹೈಡ್ರೋಫೋನಿಕ್ಸ್ ಅಂದ್ರೆ ಸೋಲಾರ್ ಥ್ರೂ ಹೈಡ್ರೋಫೋನಿಕ್ ಸೆಟಪ್ ಅನ್ನ ಅವರೇ ಮಾಡ್ಕೊಡ್ತಾರೆ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್. ಬಾಸ್ವಾಲಾ, ಬಿ ದ ಬಾಸ್.